ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಈ ಒಂದು ಸುದ್ದಿ ಭಾರತದ ಮೀಡಿಯಾಗಳಲ್ಲಿ ಪ್ರಸಾರ ಆಗ್ತಾನೆ ಇದೆ. ಈ ಸ್ವಾರ್ಥ ಸಂಬಂಧಗಳು ಮನುಷ್ಯತ್ವದ ಸಮಾಧಿ ಮೇಲೆ ಹೇಗೆ ನರ್ತಿಸ್ತವೆ ಅನ್ನೋದನ್ನ ನೀವು ಈ ಒಂದು ಸ್ಟೋರಿಯನ್ನು ನೋಡಿ ತಿಳ್ಕೋಬಹುದು. ಹೌದು ವೀಕ್ಷಕರೇ, ಬಹಳ ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರತ್ ಎಂಬಲ್ಲಿ ಇಂಥದ್ದೇ ಬೆಚ್ಚಿ ಬೀಳಿಸುವಂತ ಒಂದು ದುರ್ಘಟನೆ ನಡೆದು ಎಲ್ಲರನ್ನೂ ಕೂಡ ಚಕಿತಗೊಳಿಸಿದೆ. ಯಾರದೋ ಸ್ವಾರ್ಥಕ್ಕಾಗಿ ಒಬ್ಬ ಅಮಾಯಕ ವ್ಯಕ್ತಿಯ ಜೀವ ಬಲಿಯಾಗಿದೆ. ಅದು ಕೂಡ ಅತ್ಯಂತ ದಾರುಣಮಯ ಎನಿಸುವಂತ ಸ್ಥಿತಿಯಲ್ಲಿ. ಲಂಡನ್ನಲ್ಲಿ ನೌಕಾಧಿಕಾರಿಯಾಗಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಂತ ಸೌರವ್ ರಾಜ್ಪುಟ್ ಎಂಬ ವ್ಯಕ್ತಿ ತನ್ನ ಪತ್ನಿಯ ಹುಟ್ಟುಹಬ್ಬಕ್ಕೆ ಅಂತ ಮನೆಗೆ ಬಂದವನು ತನ್ನ ಮರಣ ಶಾಸನವನ್ನು ತಾನೇ ಬರೆದುಕೊಂಡಿದ್ದಾನೆ. ಬರ್ತ್ಡೇ ಆಚರಣೆಗೆ ಬಂದವನನ್ನ ತನ್ನ ಗೆಳೆಯನ ಜೊತೆ ಸೇರಿ ಪೀಸ್ ಮಾಡಿ ಡ್ರಮ್ ಒಳಗೆ ಇಟ್ಟಂತ ಆ ಮಹಾತಾಯಿ ಹೆಸರೇ ಮುಸ್ಕಾನ್. ಇವಳ ಈ ಕೃತ್ಯಕ್ಕೆ ಸಹಕರಿಸಿದಂತ ಪುಣ್ಯಾತ್ಮನ ಹೆಸರು ಸಾಹಿಲ್ ಶುಕ್ಲಾಜಿ. ಈ ಮುಸ್ಕಾನ್ಗೆ ಸಾಹಿಲ್ ಎಂಬ ಅದೇ ಏರಿಯಾದ ಯುವಕನ ಜೊತೆ ಅಕ್ರಮ ಸಂಬಂಧ ಇದ್ದದ್ದೇ ಈ ಒಂದು ದುರಂತಕ್ಕೆ ಮುಖ್ಯ ಕಾರಣ ಆಗಿದೆ. ತನ್ನ ಅಪ್ಪ ಆ ಡ್ರಮ್ನೊಳಗೆ ಇದ್ದಾರೆಂತ ಆ 5 ವರ್ಷದ ಪುಟ್ಟ ಬಾಲಕಿ ಆಗಾಗ ನೆರೆಹೊರ ಬಳಿ ಹಾಗೂ ತನ್ನ ಅಜ್ಜಿ ಹತ್ರ ಪದೇ ಹೇಳ್ತಾ ಇದ್ದಾಗ ಅನುಮಾನ ಬಂದು ಚೆಕ್ ಮಾಡ್ತಾರೆ. ಆಗ್ಲೇ ನೋಡಿ ಈ ಒಂದು ಹತ್ಯೆ ರಹಸ್ಯ ಬಯಲಾಗಿದ್ದು. ಈ ಒಂದು ಹತ್ಯೆ ನಡೆದ್ಮೇಲೂ ಕೂಡ ಇದನ್ನ ಮರೆಮಾಚಿ ಯಾರಿಗೂ ಕೂಡ ಅನುಮಾನ ಬಾರದ ಹಾಗೆ ನಡೆಸಂತ ಮುಸ್ಕಾನ್ನ ಧೈರ್ಯ ಹಾಗೂ ಬುದ್ಧಿವಂತಿಕೆ ಇಲ್ಲಿ ಅತೀವ ಸೋಜಿಗವನ್ನ ತರಿಸುತ್ತೆ. ಪತ್ನಿಯೊಬ್ಳು ಇಂಥ ಕ್ರೂರ ಕೆಲಸವನ್ನ ಮಾಡಿಯೂ ಕೂಡ ಜನರ ಕಣ್ಣಿಗೆ ಈ ರೀತಿ ಮಣ್ಣೆರ್ಚಿ ನಂಬಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಅಚ್ಚರಿ ಉಂಟಾಗುತ್ತೆ. ವೀಕ್ಷಕರೇ, ಈ ಇಡೀ ಘಟನೆ ಹಿನ್ನೆಲೆಯನ್ನು ನೋಡುವುದಾದ್ರೆ ಈ ಮುಸ್ಕಾನ್ ರಸ್ತೋಗಿ ಹಾಗೂ ಸೌರಭ್ ರಾಜ್ಪುಟ್ ಈ ಇಬ್ರು ಕೂಡ ಪರಸ್ಪರ ಇಷ್ಟಪಟ್ಟು ಲವ್ ಮಾಡಿ 2016ರಲ್ಲಿ ಮದುವೆಯಾಗಿದ್ರು. ಉತ್ತರ ಪ್ರದೇಶದ ಮೀರತ್ನ ನಿವಾಸಿಗಳಾದಂತ ಇವರಿಗೆ 5 ವರ್ಷದ ಮಗಳು ಕೂಡ ಇದ್ಲು. ಶುರುನಲ್ಲಿ ಮೀರತ್ನಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ದಂತ ಸೌರವ್ ಮುಂದೆ ಹೆಚ್ಚುವರಿ ಸಂಪಾದನೆಗಾಗಿ ಪಾಸ್ಪೋರ್ಟ್ಗೆ ಅರ್ಜಿನ ಸಲ್ಲಿಸಿ ಅದು ಬಂದ ನಂತರ ಲಂಡನ್ಗೆ ಹೋಗ್ತಾನೆ. ಅಲ್ಲಿ ಅವನು ಏನ್ ಕೆಲಸ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಇದುವರೆಗೂ ಖಚಿತ ಮಾಹಿತಿ ಸಿಕ್ಕಿಲ್ಲ. ಕೆಲವು ವರದಿಗಳ ಪ್ರಕಾರ ಈ ಸೌರಭ್ ಅಲ್ಲಿ ನೌಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಆದ್ರೆ ಆತ ನಿಜಕ್ಕೂ ಒಂದು ಬೇಕರಿಯಲ್ಲಿ ವೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಮೀರತ್ನ ಪೊಲೀಸ್ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಮದುವೆ ಆದಂತ ಕೆಲವು ವರ್ಷಗಳವರೆಗೂ ಎಲ್ಲ ಕೂಡ ಚೆನ್ನಾಗಿತ್ತು. ಆದ್ರೆ ಈ ಮುಸ್ಕಾನ್ ಮತ್ತು ಸೌರಭ್ ಇವ್ರ ಬಾಳಲ್ಲಿ ಅಡ್ಡ ಬಂದವನೇ ಈ ಸಾಹಿಲ್ ಶುಕ್ಲಾಜಿ. ಇವನ್ ಬಗ್ಗೆ ಸದ್ಯದ ಮಟ್ಟಿಗೆ ಹೆಚ್ಚು ವಿವರ ಲಭ್ಯವಿಲ್ಲವಾದರೂ ಇವನು ಅದೇ ಏರಿಯಾದ ನಿವಾಸಿಯಾಗಿದ್ದ. ಮೇಲಾಗಿ ಇವರಿಬ್ರು ಕೂಡ ಶಾಲಾ ದಿನಗಳಲ್ಲಿ ಕ್ಲಾಸ್ಮೇಟ್ಸ್ ಕೂಡ ಆಗಿದ್ರು. 2019ರಿಂದ ಇವರ ಸ್ನೇಹ ಪರಿಚಯದ ಬೇರೆದ ರೂಪಕ್ಕೆ ತಿರುಗೋದಿಕ್ಕೆ ಶುರುವಾಯಿತು. ಯಾವಾಗಲೂ ಏನೋ ಇವನ್ಗೂ ಮುಸ್ಕಾನ್ಗೂ ಪರಿಚಯ ಏರ್ಪಟ್ಟು ಇಬ್ರು ಕೂಡ ಒಬ್ಬರಲ್ಲೊಬ್ಬರು ಆಸಕ್ತರಾಗ್ತಾರೆ. ಈ ಬಗ್ಗೆ ಆಗ ಸೌರವ್ ಕೂಡ ಗೊತ್ತಿರಲಿಲ್ಲ. ಈ ಸೌರಭ್ 2023ರಲ್ಲಿ ಯುಕೆಗೆ ಹೋಗ್ತಾನೆ. ಯಾವಾಗ ಸೌರಭ್ ದೇಶ ಬಿಟ್ಟು ಹೋದ್ನೋ ಆಗ ಮುಸ್ಕಾನ್ಗೆ ಹೇಳೋರು ಕೇಳೋರು ಯಾರು ಕೂಡ ಇಲ್ಲಂತಾಗಿ ಅವಳು ಸಾಹಿಲ್ನ ಮೋಹಪಾಶಕ್ಕೆ ಬೀಳ್ತಾಳೆ. ಇನ್ನು ವಿದೇಶಕ್ಕೆ ಹೋದಂತ ಈ ಸೌರಭ್ ಮನೆಗೆ ಬರ್ತಾ ಇದ್ದದ್ದೇ ಅಪರೂಪ. ಹಾಗಾಗಿ ಇಲ್ಲಿ ಸಾಹಿಲ್ ಜೊತೆ ಯಾವುದೇ ಅಡೆತಡೆ ಇಲ್ಲದೆ ಯಾರ ಭಯ ಕೂಡ ಇಲ್ಲದೆ ಇರೋದಕ್ಕೆ ಅವಳಿಗೆ ತುಂಬಾನೇ ಅನುಕೂಲ ಆಯಿತು. ಹೀಗಿರುವಾಗ ಇದೇ ಫೆಬ್ರವರಿ 24ನೇ ತಾರೀಕು ಈ ಮುಸ್ಕಾನ್ನ ಬರ್ತ್ಡೇಗಾಗಿ ಸರ್ಪ್ರೈಸ್ ವಿಸಿಟ್ ಅನ್ನ ಕೊಟ್ಟು ಅವಳಿಗೆ ಶಾಕ್ ಕೊಡುವಂತ ಉದ್ದೇಶ ಈ ಸೌರಭ್ಗಿತ್ತು. ಆದ್ರೆ ಅವನು ಅವಳಿಗೆ ಶಾಕ್ ಕೊಡೋದಿರ್ಲಿ, ಇಲ್ಲಿ ಅವಳೇ ಅವನಿಗಾಗಿ ದೊಡ್ಡ ಸರ್ಪ್ರೈಸ್ ಅನ್ನ ಕೊಡೋದಕ್ಕೆ ಹೊಂಚ್ ಹಾಕಿದ್ಲು. ತನ್ನ ಅಕ್ರಮ ಸಂಬಂಧಕ್ಕೆ ದೊಡ್ಡ ಅಡ್ಡಿ ಅಂತಿದ್ದಂತ ಅವರನ್ನ ಕೊಂದು ಮುಗಿಸುವಂತ ಬಗ್ಗೆ ಅವಳು ಕಳೆದ ನವೆಂಬರ್ನಿಂದನೇ ಸಿದ್ಧತೆಯನ್ನ ನಡೆಸಿದ್ಲು ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಅವಳು ಗೆಳೆಯ ಸಾಹಿಲ್ ಜೊತೆ ಕೂಡ ಆಗಾಗ ಚರ್ಚೆ ಕೂಡ ಮಾಡ್ತಿದ್ಲು. ಆದ್ರೆ ಯಾರೇ ಆಗ್ಲಿ ಇಂಥ ಕೆಲಸಕ್ಕೆ ಒಪ್ಪಿ ಮುಂದುವರಿಯೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಈ ಸಾಹಿಲ್ನ ಸಹಾಯ ಅವಳಿಗೆ ಬೇಕೇ ಬೇಕಿತ್ತು. ಹೀಗಾಗಿ ಅವನನ್ನ ಈ ಒಂದು ಕೆಲಸಕ್ಕೆ ಒಪ್ಸೋದಕ್ಕೆ ಮುಸ್ಕಾನ್ ಕಟ್ತಂತ ಕತೆ ತುಂಬಾನೇ ಸ್ವಾರಸ್ಯಕರವಾಗಿದೆ. ಈ ಸಾಹಿಲ್ ಕಂಡೋರ ಮನೆ ಹೆಣ್ಮಕ್ಳು ಬಗ್ಗೆ ಕೆಟ್ಟ ಕಣ್ಣನ್ನ ಹಾಕುವಂತ ನೀಚನೆ ಆದ್ರೂ ಕೂಡ ಅವನಿಗೆ ಅವನ ತಾಯಿಯ ಮೇಲೆ ತುಂಬಾ ಅಭಿಮಾನ ಇತ್ತು. ಅವನ ತಾಯಿ ಕೆಲವು ವರ್ಷಗಳ ಕೆಳಗೆ ಅಸುನೀಗಿದ್ರು. ಅವನು ಆಗಾಗ ತನ್ನ ತಾಯಿಯನ್ನ ನೆನೆಸ್ಕೊಂಡು ಅಳ್ತಾ ಇದ್ದದನ್ನ ಈ ಮುಸ್ಕಾನ್ ಗಮನಿಸಿದ್ಲು. ಅವನ ಭಾವುಕತೆಯನ್ನೇ ದಾಳ ಮಾಡ್ಕೊಂಡಂತ ಅವನ ತಾಯಿ ಎಲ್ಲೂ ಹೋಗಿಲ್ಲ. ಆಕೆ ಮರುಜನ್ಮ ಪಡೆದಿದ್ದಾಳೆ. ಅವಳು ದಿನ ನನ್ನ ಕನ್ಸಲ್ಲಿ ಬಂದು ನನ್ನ ಜೊತೆ ಮಾತನಾಡ್ತಾಳೆ. ಈ ಸೌರಭ್ನನ್ನ ಕೊಂದು ನನ್ನ ಮಗ ಸಾಹಿಲ್ನನ್ನ ನೀನೇ ನೋಡ್ಕೊಂತ ಆಕೆ ಪದೇ ಹೇಳ್ತಿರ್ತಾಳೆ. ಇದು ನನಗೆ ಸ್ವರ್ಗದಿಂದ ಅವಳೇ ಕೊಡ್ತಿರುವಂತ ಆದೇಶ. ಹೀಗಾಗಿ ನೀನು ನನಗೆ ಸಹಕರಿಸಲೇಬೇಕು. ಆಗ ನಿನ್ನ ತಾಯಿಯ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ಹೇಳಿ ಅವನನ್ನ ನಂಬಿಸಿದ್ಲು. ಅವತ್ತು ಫೆಬ್ರವರಿ 24ನೇ ತಾರೀಕು ಬಂದು ತನ್ನ ಪತ್ನಿಯ ಬರ್ತ್ಡೇನ ಸಂತೋಷದಿಂದನೇ ಮಗಳ ಜೊತೆ ಆಚರಣೆ ಮಾಡದಂತ ಈ ಸೌರಭ್ ಕೆಲವೇ ದಿನ ಇಲ್ಲೇ ಉಳಿಯುವಂತ ನಿರ್ಧಾರವನ್ನ ಮಾಡಿದ್ದ. ಅವತ್ತು ಮಾರ್ಚ್ 4ನೇ ತಾರೀಕು ಅಷ್ಟೊತ್ತಿಗಾಗಲೇ ಅವನನ್ನ ಯಾವ ರೀತಿ ಕೊಂದು ಹೇಗೆಲ್ಲ ಅವನ ದೇಹವನ್ನ ಡಿಸ್ಪೋಸ್ ಮಾಡಬೇಕು ಎಂಬ ಬಗ್ಗೆ ಇಬ್ಬರು ಪ್ಲಾನ್ ಮಾಡಿದ್ರು. ಆ ಒಂದು ಪ್ಲಾನ್ ಅಂತೆ ಅವತ್ತು ಮನೆಯಲ್ಲಿದ್ದಂತ ಸೌರಭ್ಗೆ ಮತ್ತಿನ ಪದಾರ್ಥವನ್ನ ಬೆರೆಸಿ ಅವನು ಸೇವಿಸುವಂತ ಲಿಕ್ವಿಡ್ ಅಥವಾ ಆಹಾರದಲ್ಲಿ ಅದನ್ನ ತಿನ್ನಿಸ್ತಾರೆ. ಅದನ್ನ ಸೇವಿಸಿದ ನಂತರ ಎಚ್ಚರ ತಪ್ಪಂತ ಸೌರಭ್ ಗಾಢ ನಿದ್ರೆಗೆ ಜಾರಿದ್ದ. ಈ ಮೊದಲ 2 ಚೂಪಾದ ಆಯುಧಗಳನ್ನ ಖರೀದಿ ಮಾಡಿದಂತ ಇವರು ಅದರಿಂದ ಅವನ ದೇಹವನ್ನ ತುಂಡಾಗಿ ಕತ್ತರಿಸ್ತಾರೆ. ಮೊದಲು ಮುಸ್ಕಾನ್ ಸ್ವತಃ ತಾನೇ ತನ್ನ ಕೈಯಾರೆ ಚಾಕುವಿನಿಂದ ಅವನ ಎದೆ ಹಾಗೂ ಹೊಟ್ಟೆ ಜೋರಾಗಿ ಇರಿದಿದ್ಲು.
ಈ ರೀತಿ ಮುಂದಿನ ಕೆಲವು ನಿಮಿಷದವರೆಗೂ ಅವನನ್ನ ಸುಮಾರು 15 ಪೀಸ್ಗಳನ್ನಾಗಿ ಕತ್ತರಿಸ್ತಾರೆ ಹಾಗೂ ಅದರ ಮರುದಿನ 30 ಕೆಜಿ ತೂಗುವಂತ ಒಂದು ನೀಲಿ ಬಣ್ಣದ ಪ್ಲಾಸ್ಟಿಕ್ ಡ್ರಮ್ ಅನ್ನ ಖರೀದಿ ಮಾಡದಂತ ಅವರು ಅದರ ಒಳಗೆ ಅವನ ದೇಹದ ಎಲ್ಲಾ ತುಂಡುಗಳನ್ನು ಕೂಡ ಸೇರಿಸಿ ಅವತ್ತೇ ಖರೀದಿ ಮಾಡಿದಂತ ಸಿಮೆಂಟ್ ಅನ್ನ ಅದಕ್ಕೆ ಹಾಕಿ ಸೀಲ್ ಮಾಡ್ತಾರೆ. ಇದಕ್ಕಾಗಿ ಈ ಸಾಹಿಲ್ ಮಾರ್ಚ್ 5ನೇ ತಾರೀಕು ಈ ಮಸ್ಕಾನಳ ಆದೇಶದಂತೆ ಸುಮಾರು 50 ಕೆಜಿಯಷ್ಟು ಸಿಮೆಂಟ್ ಚೀಲಗಳನ್ನ ಖರೀದಿ ಮಾಡಿದ್ದ. ಮನೆ ಒಳಗೆ ಸಿಮೆಂಟ್ ಅನ್ನ ಕಲಸಿ ಅವನ ದೇಹದ ತುಂಡುಗಳನ್ನ ಡ್ರಮ್ಗೆ ಹಾಕಿ ಸೀಲ್ ಮಾಡ್ತಾರೆ. ಆ ಬಳಿಕ ಇಡೀ ಮನೆಯನ್ನ ಲಾಕ್ ಮಾಡಿ ಹೊರಗಡೆ ಬಂದಂತ ಅವರು 5 ವರ್ಷದ ಬಾಲಕಿಯನ್ನ ಅವರ ಅಜ್ಜಿಯ ಮನೆಗೆ ಅಂದ್ರೆ ಸೌರಭ್ನ ತಾಯಿ ಮನೆಗೆ ಬಿಟ್ಟು ತಾವಿಬ್ಬರು ತಕ್ಷಣ ಹಿಮಾಚಲ್ ಪ್ರದೇಶದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಹೋಗುವ ಮುನ್ನ ಈ ಮುಸ್ಕಾನ್ ಇಲ್ಲೂ ಕೂಡ ಒಂದು ಪ್ಲಾನ್ ಮಾಡಿದ್ಲು. ಅದೇನಂದ್ರೆ ತನ್ನ ಪತಿಯ ಸ್ನ್ಯಾಪ್ಚಾಟ್ ಐಡಿಯಾ ಮೂಲಕ ಅವರ ಸಹೋದರ ಹಾಗೂ ಇತರರಿಗೆ ತಾವು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾ ಇರೋದಾಗಿ ಹಾಗೂ ಮಗಳನ್ನ ತಾಯಿಯ ಮನೆಯಲ್ಲಿ ಬಿಟ್ಟಿರೋದಾಗಿ ಸೌರಭ್ ಮೆಸೇಜ್ ಮಾಡಿದಂತ ರೀತಿ ತಾವೇ ಮೆಸೇಜ್ ಕಳಿಸ್ತಾಳೆ. ಇದಾದ ನಂತರ ತನ್ನ ಅಜ್ಜಿಯ ಮನೆಯಲ್ಲಿ ಇದ್ದಂತ ಇವ್ರ ಮಗಳು ತನ್ನ ಅಜ್ಜಿಗೆ ಪದೇ ಪದೇ ಪಪ್ಪ ಡ್ರಮ್ನ ಒಳಗೆ ಇದ್ದಾರೆ ಅಂತ ಹೇಳ್ತಾನೆ ಇದ್ಲು. ಈ ಒಂದು ವಿಷಯದಿಂದ ಅನುಮಾನ ಬಂದಂತ ಸೌರಭ್ನ ತಾಯಿ ತಮ್ಮ ಮಗನಿಗೆ ಕರೆ ಮಾಡಿದಾಗ ಯಾವುದೇ ಉತ್ತರ ಬರಲಿಲ್ಲ. ಈ ಒಂದು ವಿಷಯವನ್ನ ಅವರು ತಮ್ಮ ಮಗಳಿಗೂ ಹೇಳ್ತಾರೆ. ತಮ್ಮ ಅಣ್ಣನ ಸ್ನ್ಯಾಪ್ಚಾಟ್ ಐಡಿಯಿಂದ ಬಂದಿದಂತ ಮೆಸೇಜ್ನಿಂದಲೇ ಆತನ ಸಹೋದರಿ ಈಗಾಗಲೇ ಅನುಮಾನ ಪಟ್ಟಿದ್ಲು. ಇದು ತನ್ನ ಅಣ್ಣ ಕಳಿಸಿದಂತ ಸಂದೇಶ ಆಗಿರ್ಲಿಲ್ಲ, ಇದು ಅವನ ರೀತಿ ಬೇರೆ ಯಾರೋ ಕಳಿಸಿರ್ಬೇಕು ಅಂತ ಆಕೆಗೆ ಆಗ್ಲೇ ಅನುಮಾನ ಬಂದಿತ್ತು. ಹೀಗಾಗಿ ಅವಳು ಕೂಡ ತನ್ನ ಸೋದರ ಸೌರಭ್ಗೆ ಮೇಲಿಂದ ಮೇಲೆ ಕರೆ ಮಾಡಿದಾಗಲೂ ಕೂಡ ಯಾವುದೇ ಉತ್ತರ ಬಾರದೇ ಇದ್ದಾಗ ಅನುಮಾನ ಬಂದು ಅವರು ಮೀರತ್ನಲ್ಲಿದ್ದಂತ ಇವ್ರ ಮನೆಗೆ ಹೋಗಿ ನಿಜ ವಿಷಯವನ್ನ ತಿಳಿದುಕೊಳ್ಳೋ ಸಲುವಾಗಿ ಬಂದಿದ್ರು. ಇಲ್ಲಿಗೆ ಬಂದಾಗ ಆ ಮನೆ ಲಾಕ್ ಆಗಿದ್ದು ಅವ್ರಿಗೆ ಕಾಣಿಸುತ್ತೆ. ಸ್ಥಳೀಯರ ಸಹಾಯದಿಂದ ಆ ಮನೆಯ ಡೋರ್ ಒಡೆದು ಒಳನುಗ್ದಾಗ ಅವರ ಎದುರಿಗೆ ಇದ್ದಂತ ಒಂದು ಸಿಮೆಂಟ್ ತುಂಬಿದಂತ ಡ್ರಮ್ ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಅದರ ಸಿಮೆಂಟ್ನೆಲ್ಲ ಒಡೆದು ಒಳ ನೋಡಿದ್ರೆ ಅಲ್ಲಿ ಕಂಡಂತ ದೃಶ್ಯದಿಂದ ಅವರ ಎದೆನೆ ಒಡೆದೋದಂತೆ ಆಗಿತ್ತು. ಅಲ್ಲಿ ಇದ್ದದ್ದು ಅದಾಗ್ಲೇ ಕೊಳತ ಸ್ಥಿತಿಯಲ್ಲಿ ಇದ್ದಂತ ತಮ್ಮ ತಮ್ಮನ ದೇಹದ ಬಿಡಿ ಭಾಗಗಳು. ಮಾರ್ಚ್ 17ನೇ ತಾರೀಕು ಹಿಮಾಚಲ್ ಪ್ರದೇಶದ ಟ್ರಿಪ್ ಅನ್ನ ಮುಗಿಸ್ಕೊಂಡು ಮನೆಗೆ ಬಂದಂತ ಈ ಮುಸ್ಕಾನ್ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ ಅಳಿಯಂದ್ರು ಎಲ್ಲಿಂತ ಇವ್ರ ತಾಯಿ ಕೇಳಿದಾಗ ಬಾಯಿ ತಪ್ಪಿ ಮುಸ್ಕಾನ್ ನಡೆದಂತ ಎಲ್ಲವನ್ನೂ ಕೂಡ ತಾಯಿಗೆ ಹೇಳಿದ್ಲು. ಇಷ್ಟೊತ್ತಿಗಾಗಲೇ ಇವರ ಮನೆಯಲ್ಲಿ ಆಗಿದ್ದಂತ ಎಲ್ಲಾ ಕರ್ಮಕಾಂಡಗಳು ಕೂಡ ಈ ಸೌರಭ್ನ ಮನೆಯವರಿಗೆ ಗೊತ್ತಾಗಿತ್ತು. ಅವರು ಈ ಬಗ್ಗೆ ಪೊಲೀಸ್ ದೂರನ್ನ ಕೊಟ್ಟು ಪೊಲೀಸ್ ಸಹಿತ ಮುಸ್ಕಾನ್ ಇದ್ದಂತ ಮನೆಗೆ ಬಂದಾಗ ಅಲ್ಲಿದ್ದಂತ ಮುಸ್ಕಾನಳ ತಾಯಿ ತನ್ಗೆ ತನ್ನ ಮಗಳು ಹೇಳಿದಂತ ಎಲ್ಲಾ ವಿಷಯಗಳನ್ನು ಕೂಡ ಬಾಯ್ಬಿಟ್ಟಿದ್ರು. ಆಗ ತಕ್ಷಣ ಮುಸ್ಕಾನ್ ಹಾಗೂ ಅವಳ ಗೆಳೆಯನಾದಂತ ಸಾಯಿಲ್ನನ್ನ ಹುಡುಕಿ ಅರೆಸ್ಟ್ ಮಾಡುವಂತ ಪೊಲೀಸರು ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಶುರು ಮಾಡ್ತಾರೆ. ಸ್ಥಳೀಯರ ಹೇಳಿಕೆಗಳ ಪ್ರಕಾರ ಬಹುತೇಕರು ಸೌರಭ್ನನ್ನ ಕೊನೆ ಸಲ ಜೀವಂತವಾಗಿ ನೋಡಿದ್ದು ಮಾರ್ಚ್ 4ನೇ ತಾರೀಕಿನ ಬೆಳಗ್ಗೆ. ಅವತ್ತೇ ಈ ಸೌರಭ್ನ ಕೊಲೆ ಆಗುತ್ತೆ. ಇದಾದ ನಂತರ ಅವನನ್ನ ಜೀವಂತವಾಗಿ ಯಾರು ಕೂಡ ಎಲ್ಲೂ ನೋಡ್ಲೇ ಇಲ್ಲ. ಇಲ್ಲಿ ಈ ಮುಸ್ಕಾನಳ 5 ವರ್ಷದ ಮಗಳು ಪಪ್ಪ ಡ್ರಮ್ನ ಒಳಗೆ ಇದ್ದಾರೆ ಅನ್ನೋದನ್ನ ಪದೇ ಪದೇ ಎಲ್ರಿಗೂ ಹೇಳೋದಕ್ಕೆ ಕಾರಣ ಬಹುಶಃ ಅವಳು ಕಣ್ಮುಂದೆನೆ ಈ ಪಾಪ ಕೃತ್ಯಗಳೆಲ್ಲ ನಡೆದಿತ್ತು ಅಂತ ಅನ್ಸುತ್ತೆ. ಮುಂದಿನ ವಿಚಾರಣೆಗಳಲ್ಲಿ ಈ ಮುಸ್ಕಾನ್ ಹಾಗೂ ಸಾಹಿಲ್ ಇವರಿಬ್ರು ಕೂಡ ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ ಅನ್ನುವಂತ ವಿಷಯ ಕೂಡ ಗೊತ್ತಾಗುತ್ತೆ. ಬಹುಶಃ ಇಷ್ಟೆಲ್ಲ ಕ್ರೂರ ಕೆಲಸವನ್ನ ಯಾರು ಕೂಡ ಸಹಜ ಮನಸ್ಥಿತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರು ಈ ಒಂದು ಸಮಯದಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನ ಮಾಡಿನೇ ಆ ನಶೆಯಲ್ಲಿ ಇಂಥ ಕೃತ್ಯವನ್ನ ಮಾಡಿದ್ದಾರೆ ಅಂತಾನೆ ಅನ್ಸುತ್ತೆ. ಈಗ ಪೊಲೀಸರು ಇವರಿಬ್ಬರನ್ನು ಕೂಡ ಕೊಲೆ ಹಾಗೂ ಸಾಕ್ಷಿ ನಾಶದ ಆರೋಪಗಳಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಮಾಡದಂತ ಈ ಕೆಲಸ ಈಗ ಬಟಾಬೈಲಾಗಿದೆ. ಬಹುಶಃ ಇದನ್ನ ಸ್ಟಡಿ ಮಾಡುವಂತ ಕೋರ್ಟ್ ಇವರಿಬ್ಬರಿಗೂ ಮರಣದಂಡನೆ ಶಿಕ್ಷಣ ವಿಧಿಸಬೇಕು ಅನ್ನೋದು ಸಾಕಷ್ಟು ಜನರ ಆಗ್ರಹ. ವೀಕ್ಷಕರೇ, ಗಂಡ ಬೇಡ ಅನ್ನುವ ಹಾಗಿದ್ರೆ ಅವನನ್ನ ಬಿಟ್ಟು ಸುಮ್ಮನೆ ತನಗೆ ಬೇಕಿದ್ದರ ಜೊತೆ ಅವಳು ಎಲ್ಲಿಗಾದ್ರೂ ಹೋಗಿ ಕಣ್ಮರೆಯಾಗಬಹುದಿತ್ತು. ತನ್ನಿಡೀ ಕುಟುಂಬಕ್ಕಾಗಿ, ಹೆಂಡತಿ ಮಕ್ಕಳ ಸುಖಕ್ಕಾಗಿ ಪರದೇಶದಲ್ಲಿ ಹಗಲು ಇಳ್ಳು ಕಷ್ಟಪಡ್ತಿದ್ದಂತ ಈ ಸೌರಭ್ಗೆ ಇಂಥ ಒಂದು ಪರಿಸ್ಥಿತಿ ಎದುರಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ವೀಕ್ಷಕರೇ, ನಾವು ಮೇಲಿಂದ ಮೇಲೆ ಇಂಥ ಘಟನೆ ಬಗ್ಗೆ ಚರ್ಚೆ ಮಾಡೋದು ಇದೇ ಕಾರಣಕ್ಕೆ. ನಮ್ಮ ಸಮಾಜ ಎಷ್ಟೊಂದು ಕೊಳೆತು ಹೋಗಿದೆ, ಇಲ್ಲಿ ಎಂತ ನಿರ್ದಯ ಮನಸ್ಥಿತಿಯವರು ಇದ್ದಾರೆ, ಇಂಥವ್ರ ನಡುವೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ಜನರಲ್ಲಿ ತಿಳಿಸ್ಕೊಡೋದಷ್ಟೇ ನಮ್ಮ ಈ ವಾಹಿನಿಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.